ನಮಸ್ಕಾರ ಫ್ರೆಂಡ್ಸ್, ನಾನು ಕಷ್ಟದಿಂದ ಬದುಕುತ್ತಿರುವವರು ನ್ಯಾಯ ಪಡೆಯುವುದಕ್ಕಾಗಿ ಪಕ್ಷದ ಅಧ್ಯಕ್ಷ ರಾಕೇಶ್. ನಿಮಗೆಲ್ಲರಿಗೂ RTIಯಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು, ಯಾವ ಥರ ಮಾಹಿತಿ ಪಡಿಬೋದು ಅಂತ ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ವೆಬ್ಸೈಟ್ ಗೂಗಲಲ್ಲಿ RTI ಕರ್ನಾಟಕ ಅಂತ ಟೈಪ್ ಮಾಡಿ. ಇಲ್ಲಿ RTIonline.karnataka.gov.in ಅಂತ ಬರುತ್ತೆ. ಇಲ್ಲಿ ನೀವು ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ರಿಕ್ವೆಸ್ಟ್ ಅಲ್ಲೋಗಿ. ಈಗ ನಾನು ಸ್ವಲ್ಪ RTIಗಳನ್ನ ಹಾಕಿದ್ದೀನಿ. ಇದಕ್ಕೆ ಕೇವಲ ನಿಮಗೆ 10 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಮೊದಲಿಗೆ RTI ಆ್ಯಕ್ಟ್ ಪ್ರಕಾರ ಸ್ವಲ್ಪ ಇನ್ಫಾರ್ಮೇಷನ್ನ ಅವರೇ ಡಿಸ್ಕ್ಲೋಸ್ ಮಾಡಬೇಕಾಗಿದೆ. ಸೆಕ್ಷನ್ 4 ಆಫ್ RTI, ಸೆಕ್ಷನ್ 4141A 41B ಪ್ರಕಾರ ಅವರುಗಳು ಯಾರೇ ಕೇಳೋಕ್ಕಿಂತ ಮುಂಚೆನೇ ತುಂಬ ವಿಚಾರಗಳನ್ನ, ಅವರು ಯಾವ ಥರ ಅವರ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದೆ, ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ಆಮೇಲೆ ಅವರ ಸ್ಯಾಲ್ರಿಗಳೆಷ್ಟು ಅನ್ನೋ ಥರ ಒಂದು 15-16 ಆಬ್ಜೆಕ್ಟಿವ್ಸ್ ಇದೆ. ಅದನ್ನು ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಬ್ಬ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಕೂಡ RTI ಆ್ಯಕ್ಟ್ ಅಂಡರ್ ಸಾವಿರಾರು ಪಬ್ಲಿಕ್ ಇನ್ಫಾರ್ಮೇಷನ್ಸ್ ಆಫೀಸರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಮಾತ್ರ. ಪ್ರತಿಯೊಬ್ಬರು ಈ ಲಿಸ್ಟನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ಅವ್ರ ವೆಬ್ಸೈಟಲ್ಲಿ. 41A ಬಂದು ಈಗ ಮಾಹಿತಿ ಯಾರು ಕೇಳ್ತಾರೆ ಯಾವುದೇ ಒಂದು ಮಾಹಿತಿನ ಅದನ್ನು ಈಸಿಯಾಗಿ ಕೊಡೋ ಥರ ಅವ್ರ ಫೈಲ್ಸ್ನ ಜೋಡಿಸ್ಕೊಳ್ಳೋದು. 41B ಬಂದು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಅದನ್ನು ಒಂದು PDF ಫೈಲ್ ಮಾಡಿ ನಾರ್ಮಲಿ ಅವ್ರ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರಬೇಕು. ಈಗ ಫಸ್ಟು ನಾನು ಇದನ್ನೇ ಕೇಳ್ತಾ ಇದ್ದೀನಿ, 41B ಎಲ್ಲರಪ್ಪ ಅಪ್ಡೇಟ್ ಮಾಡ್ತಾ ಇದ್ದೀರಾ? ಯಾರು ಅಪ್ಡೇಟೇ ಮಾಡ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ BDಯಲ್ಲಿ ನನಗೆ ಒಂದು ಚಿಕ್ಕ ಮಾಹಿತಿ ಬೇಕು. ಏನು ಚಿಕ್ಕ ಮಾಹಿತಿ ಅಂದರೆ, BDಯಲ್ಲಿ ಲೈಸೆನ್ಸ್ ತೊಗೊಂಡು ನೀವು ಬಿಲ್ಡಿಂಗ್ ಕಟ್ಟಬೇಕು. ಅದರ್ ದನ್ BBMP, ಬಿಯಾಂಡ್ BBMP BDಯಲ್ಲಿ ಲೈಸೆನ್ಸ್ ತೊಗೊಂಡೆ ಒಂದು ಬಿಲ್ಡಿಂಗ್ ಕಟ್ಟಬೇಕು. ಸೊ ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರೂ ವಿತೌಟ್ ಲೈಸೆನ್ಸ್ ಇದ್ದರೆ, ನನಗೆ ತಿಳಿದಿರೋ ಮಟ್ಟಕ್ಕೆ ನನ್ನ ನಾಲೆಜ್ ಪ್ರಕಾರ, ಬಿಕಾಸ್ ದೇ ಆರ್ ದ ಆ್ಯಕ್ಚುಯಲ್ ಟೌನ್ ಪ್ಲಾನಿಂಗ್ ಅಥಾರಿಟಿ, BDಯಿಂದ ಲೈಸೆನ್ಸ್ ತೊಗೊಳ್ದೆ ನೀವು ಏನು ಕಟ್ಟೋಕ್ಕಾಗಲ್ಲ. ಹಿಂಗಿರ್ಬೇಕಾರೆ ನೀವು ಬಿಯಾಂಡ್ BBMP, ಫಾರ್ ಎಕ್ಸಾಂಪಲ್ ಬೆಂಗಳೂರು ನಾರ್ತಲ್ಲಿ ಚಿಕ್ಕಬಳ್ಳಾಪುರಗಿಂತ ಹಿಂದೆ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೂ BDಯಿಂದ ಲೈಸೆನ್ಸ್ ತೊಗೊಬೇಕು. ಹಿಂಗಿರೋ ಪಕ್ಷದಲ್ಲಿ ನಾನು ಅವ್ರನ್ನ ಎಷ್ಟು ಇಲ್ಲಿಗಲ್ ಬಿಲ್ಡಿಂಗ್ಸ್ ಇದ್ದಾವೆ ಅಂತ ಒಂದು ಸುಮ್ಮನೆ RTI ಹಾಕ್ತೆ. ಅವ್ರ ಹತ್ರ ಮಾಹಿತಿನೇ ಇಲ್ಲ. ಓಕೆ, ಅದಕ್ಕೂ ಮುಂಚೆ ಇದನ್ನು ಹಾಕಿದೆ 41B. ನಿಮ್ಮ ಫಸ್ಟ್ ಆಫ್ ಆಲ್ ನನಗೆ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅವ್ರು ಫಸ್ಟೇ ತೋರಿಸ್ಬೇಕು. ಈ ಥರ ನೋಡಿ, ಇಲ್ಲಿ ವ್ಯೂ ಹಿಸ್ಟ್ರಿಗೆ ಹೋಗಿ, ಇಲ್ಲಿ ಫಾರ್ ಎಕ್ಸಾಂಪಲ್ಲು ನೋಡಿ, ನನ್ನ ಇಮೇಲ್ ID, ನನ್ನ ಮೊಬೈಲ್ ನಂಬರ್ 9845384373, ಆಮೇಲೆ ಈ ಕ್ಯಾಪ್ಚಾ YKQBHF. ಇದಕ್ಕೊಂದು OTP ಬರುತ್ತೆ. ಅದು ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ತಿರ್ಗಾ ಎಲ್ಲ ರಿಫ್ರೆಶ್ ಮಾಡಬೇಕು. ಇನ್ನೊಂದು ಸತಿ ಟ್ರೈ ಮಾಡೋಣ.
3843 XSHNW8 submit. 928083 9288083 ಸಬ್ಮಿಟ್. ಈಗ ನೋಡಿ, ಇಲ್ಲಿ ನಾನು ಒಂದು ವಾರದಿಂದ ಇಷ್ಟೊಂದು ಅಪ್ಲಿಕೇಶನ್ ಹಾಕಿದ್ದೀನಿ. ಏನಿಲ್ಲ, ಕೇವಲ 10 ರೂಪಾಯಿ ಖರ್ಚಾಗುತ್ತೆ. ಇದು 11ರಲ್ಲಿ 9 ಹಾಕಿದ್ದೀನಿ, 2 ಹಳೇದಿದ್ದಾವೆ ನೋಡಿ. ಇಲ್ಲಿ ಡಿಸ್ಪೋಸ್ಡ್ ಆಫ್ ಅಂತ ಇದೆ ನೋಡಿ. ಡಿಸ್ಪೋಸ್ಡ್ ಆಫಲ್ಲಿ ನೋಡಿ, ನಾನು ಚೀಫ್ ಸೆಕ್ರೆಟ್ರಿಗೆ ಒಂದು ರಿಕ್ವೆಸ್ಟ್, ಅದು 2 ಸತಿ ಹೋಗ್ಬಿಟ್ಟಿದೆ. ಏನಂತ ಕಳಿಸಿದ್ದೀರಿ ಚೀಫ್ ಸೆಕ್ರೆಟ್ರಿಗೆ ಅಂದರೆ, ಅದೇ ಈ 4.1b ಎಲ್ಲ ಕಡೆ ಅಪ್ಡೇಟ್ ಮಾಡೋಕ್ಕೆ ಏನಾದರೂ ಸರ್ಕ್ಯುಲರ್ ಕಳಿಸಿದ್ದೀರಾ ಇಲ್ವಾ ಅಂತ ಒಂದು. ಎರಡನೇದು ನೋಡಿ, ಬಿ ಡಿ ಎಲ್ಲಿ ಒಂದು ನಿಮಿಷ, ಬಿ ಡಿ ಎಲ್ಲಿ ನೋಡಿ ಪಾರ್ಷಿಯಲಿ ರಿಜೆಕ್ಟ್ ಅಕ್ಸೆಪ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ. ಸುಮ್ಮನೆ ಅವರು ನೋಡಿ, ಇಲ್ಲಿ ಕೇಳಿದ್ದೀನಿ ನೋಡಿ, ಪ್ಲೀಸ್ ಪ್ರೊವೈಡ್ ಲಿಂಕ್ ಟು ಅಪ್ಡೇಟೆಡ್ 4.1b of RTA Act, and what is the frequency of updation across all BDA offices? How many villages are under BDA in Bangalore? Please provide list to taluk wise. How many illegal properties are built in Bangalore North and Yelahanka taluks? Please provide lists village wise. What are the action taken against these illegal properties? ಇವ್ರ ಹತ್ರ ತಮಾಷೆ ಏನಂದರೆ, ಇವ್ರಿಗೆ ಯಾರೋ ಈ ಥರ ಕ್ವಶನ್ ಕೇಳ್ತಾರೆ ಅನ್ನೋದು ಇವರು ಯೋಚನೆ ಮಾಡಿರಲ್ಲ ಅನಿಸುತ್ತೆ. ನೋಡೋಣ, ಇದನ್ನು ಈ ಥರ ಸುಮ್ಮನೆ ಪಾರ್ಷಿಯಲಿ ರಿಜೆಕ್ಟ್, ಪಾರ್ಷಿಯಲಿ ಅಕ್ಸೆಪ್ಟೆಡ್ ಅಂತ ಹಾಕಿದ್ದಾರೆ. ಅಲ್ಲಿ ಪಾಪ ಯಾರಿಗೆ ಇದನ್ನು ತೊಗೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಯಾರು ಇದನ್ನು ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ತಿರ್ಗಾ ಅಪೀಲ್ಗಂತ ಹೋಗಿದ್ದೀನಿ, ನೋಡೋಣ, ಇದನ್ನು ಫಾಲೋಅಪ್ ಮಾಡ್ತೀನಿ. ಇದೇ ಥರ ನಿಮಗೆ ದಯವಿಟ್ಟು ನಿಮ್ಗೆ ಯಾವುದೇ RTA ಹಾಕಬೇಕಂದ್ರೆ ನನಗೆ ಸಂಪರ್ಕಿಸಿ, ನಾನು ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾವುದೇ ಮಾಹಿತಿ ಬೇಕು ಅಂದರೆ ಪ್ರಜೆಗಳಿಗೋಸ್ಕರ, ನಿಮ್ಮ ಸ್ವಂತ ಯೋಚನೆಗಳಿಗೋಸ್ಕರ ಬೇಡ, ಪ್ರಜೆಗಳ ಆಸಕ್ತಿಯಿಂದ ಏನಾದರೂ ಬೇಕಂದರೆ, ಅಂದರೆ ಜನರಿಗೋಸ್ಕರ, ಸಾರ್ವಜನಿಕ ಆಸಕ್ತಿಯಿಂದ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ RTA ಹಾಕೋಕ್ಕೆ ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಬೇಡಿ. ಏನೇ ಕೆಲಸ ಇದ್ದರೂ ನನಗೆ ದಯವಿಟ್ಟು ಹೇಳಿ. ನಾನು ಇವಾಗಿಂದ ನಮ್ಮ ಪಾರ್ಟಿ ಮೂಲಕ ಎಲ್ಲೂ ಲಂಚ ಕೊಡದೇ ಇರೋಂಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಹಿಂಗೆ ಅದನ್ನು ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಮುಂದೆ ನೆಕ್ಸ್ಟು ನಿಮಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.